ವಿಧಾನಸಭೆಯ ಚುನಾವಣೆ ಆದ ಬಳಿಕ ವಿ ಸೋಮಣ್ಣ ಅವರು ಸಂತಸವನ್ನ ವ್ಯಕ್ತಪಡಿಸಿರುವುದು ಇವತ್ತು ಮೊದಲ ಬಾರಿ. 2 ಕ್ಷೇತ್ರ ಚಾಮರಾಜನಗರ ಹಾಗೂ ವರುಣಾ ಕ್ಷೇತ್ರದಲ್ಲಿ ನಿಂತು ಹೀನಾಯವಾಗಿ ಸೋಲನ್ನ ಅನುಭವಿಸಿದ ವಿ ಸೋಮಣ್ಣ ಅವರು ಇವತ್ತು ಸಂತಸವನ್ನ ಹೊರಹಾಕಿದ್ದಾರೆ. ಕಾರಣ ಇಷ್ಟೇ, ಬಿಜೆಪಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಬಳಿಕ ಅವರು ನಮಗೆ ತುಂಬಾ ಸಂತೋಷ ಆಗಿದೆ, ಸಂತಸವನ್ನ ತಂದಿದೆ ಅಂತ ಹೇಳಿದ್ದಾರೆ. ಆದರೆ ಈಗ ರಾಜ್ಯವನ್ನ ಬಿಟ್ಟು ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡ್ತಾರೆ ಅನ್ನುವ ಪ್ರಶ್ನೆ. BS ಯಡಿಯೂರಪ್ಪ ಅವರ ವಿರುದ್ಧವೇ ಹೋರಾಟವನ್ನ ಮಾಡ್ತಾ ಇದ್ದಂಥ ಸೋಮಣ್ಣ ಅವರು ಈಗ ಬ್ರೇಕ್ ಹಾಕಿದ್ದಾರಾ? ಅವರ ಮುನಿಸು ಶಮನ ಬಹುತೇಕ ಸಕ್ಸಸ್ ಆಗಿದ್ಯಾ? ಈಶ್ವರಪ್ಪ ಅವರ ಬಳಿಕ ಹೈಕಮಾಂಡ್ ಕದ ತಟ್ಟಿದ ಸೋಮಣ್ಣ ಅವರು ಲೋಕ ಚುನಾವಣೆ ಬಗ್ಗೆ ದೇವೇಗೌಡರ ಬಳಿಯೂ ಕೂಡ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಪ್ತ ವಲಯದ ಸಲಹೆ ಪಡೆದು ಲೋಕಸಭೆಯ ಚುನಾವಣೆಯ ಸ್ಪರ್ಧೆಯಿಂದ ಒಂದು ಹಿಂದೆ ಸರಿದಿದ್ದಾರೆ. ನೋಡಿ, ತುಮಕೂರಿನಿಂದ ಅವರ ಹೆಸರು ಕೇಳಿ ಬರ್ತಾ ಇತ್ತು, ತುಮಕೂರು ಲೋಕಸಭಾ ಕ್ಷೇತ್ರದಿಂದ. ಆದರೆ ಅವರು ಹಿಂದೆ ಸರಿದಿದ್ದಾರೆ ಅಂತ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಹೇಳಿದ್ದೀನಿ, 3 ಕ್ಷೇತ್ರ ಕೊಡಿ, ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬರ್ತೀನಿ, ಕೆಲ ಪ್ರಮುಖ ವಿಚಾರಗಳನ್ನು ನಾನು ಚರ್ಚೆನ ಮಾಡಿದ್ದೀನಿ ಅಂತೇಳಿ ಅಮಿತ್ ಶಾ ಅವರ ಭೇಟಿ ಬಹಳ ಸಮಾಧಾನ ತಂದಿದೆ ಅಂತೇಳಿ ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಡೆಲ್ಲಿಯಿಂದ ನಾನು ಏನೇನು ಹೇಳಬೇಕು ಹೇಳಿದ್ದೀನಿ, ಅದೆಲ್ಲ ಇವಾಗ ಹೇಳೋವಂಥದ್ದಲ್ಲ. ನನಗೆ ಸಮಾಧಾನ ಆಗಿದೆ, ಬಾಕಿದ್ದನ್ನೆಲ್ಲ ಅವ್ರು ಸರಿಪಡಿಸ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ, ಸಮಾಧಾನಕರವಾದ ಮಾತನ್ನು ಹೇಳಿದ್ದಾರೆ. ಕಾದು ನೋಡ್ತೀನಿ. ತಾವೀಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರಿ, ಅದ್ರ ಬಗ್ಗೆ ಏನಾದರೂ ಚರ್ಚೆ? ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ತಮಗೂ ಗೊತ್ತಿದೆ. ನಾನು ಕೇಳಿದ್ದು ರಾಜ್ಯಸಭಾ ಕೊಡಿ ಅಂತ ವಿನಂತಿ ಮಾಡಿದ್ದೀನಿ. ತೀರ್ಮಾನ ವರಿಷ್ಠ ಬಿಟ್ಟಿದೆ. ಸರ್, ಇನ್ನೊಂದು ಪಕ್ಷಕ್ಕೆ ಕರ್ಕೊಂಡ್ಬರ್ತಿದ್ದೀರಿ, ಚುನಾವಣೆಯಿಂದ ವಿಮುಖ ಆಗ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿನ್ನ ಒಳ್ಳೆ ಪಕ್ಷದ ಮುಖಂಡರು ನಾಯಕರುಗಳಿದ್ದಾರೆ, ಅವ್ರಿಗೆ ಅವಕಾಶಗಳು ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಮಾತಾಡ್ತೀನಿ. ದೇವೇಗೌಡರು ಸಮೇತ ತಾವು ಲೋಕಸಭೆಗೆ ನಿಲ್ಲೋದ್ರ ಬಗ್ಗೆ ಕೂಡ ಅವರು ಒಂದು ಉತ್ಸಾಹವನ್ನು ಎಲ್ಲವನ್ನು ಕೂಡ ನಾನು ಇವಾಗ ಮಾತನಾಡೋಕ್ಕಾಗೋದಿಲ್ಲ. ದೇವೇಗೌಡರು ಸಾಹೇಬರು ನಮ್ಮ ಮೈತ್ರಿ ಪಕ್ಷ ಕೂಡ ಅವರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಮತ್ತು ಅವ್ರ ಗರಡಿಯಲ್ಲೇ ನಾನು ಬೆಳೆದವನು. ಅಮಿತ್ ಶಾಜಿಯವರು ಇವತ್ತಿನ ಅವರ ನನ್ನ ಬಗ್ಗೆ ನಡ್ಕೊಂಡಂಥ ರೀತಿ ನನಗೆ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ. ನಾನು ನಿಜವಾಗ್ಲೂ ಕೂಡ ಒಳ್ಳೆಯವ್ರ ಜೊತೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಕೊನೆಗೂ ಸಮಾಧಾನ ಆದ್ರ ವಿ ಸೋಮಣ್ಣ ಅವರು? ಆದರೂ ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಲೋಕಸಭಾ ಚುನಾವಣೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಅವರ ಹೇಳಿಕೆಯಲ್ಲೇ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ನನಗೆ ರಾಜ್ಯಸಭೆಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಆದರೆ ತುಮಕೂರಿನಿಂದ ಅವರು ಹಿಂದೆ ಸರಿದ್ರ ಅನ್ನೋದು ಏನಾಗ್ತಾ ಇರ್ಬೋದು ಸೋಮಣ್ಣ ಅವರ ವಿಚಾರದಲ್ಲಿ? ಮುಂದೆ ಏನಾಗಬಹುದು ವಿಜಯ್? ನಾಗೇಂದ್ರ ಬಾಬು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿದ್ದಂತಹ ಸೋಮಣ್ಣ ಅವರು ಬಿಜೆಪಿ ಒಳಗಡೆ ಒಂದಷ್ಟು ಮುಖಂಡರ ವಿರುದ್ಧ ನೇರವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ರು. ಅದಾದ ಬಳಿಕ ಪಕ್ಷ ತೊರೆಯುವಂತಹ ಆ ಒಂದು ಸುಳಿವು ಅಥವಾ ಆ ರೀತಿ ಚರ್ಚೆ ಆಗ್ತಾರಂತ ಬೆನ್ನಲ್ಲೇ ಅದಾದ ನಂತರ ಮೊದಲ ಬಾರಿಗೆ ಏನು ಹೈಕಮಾಂಡ್ ನಾಯಕನಾದಲು ಅಮಿತ್ ಶಾ ಅವರನ್ನ ಭೇಟಿಯಾಗಿರುವಂಥದ್ದು ದೆಹಲಿಯಲ್ಲಿ. ಅಂದರೆ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದ ಬಳಿಕ 6 ತಿಂಗಳ ಬಳಿಕ ಮೊದಲ ಬಾರಿಗೆ ಹೈಕಮಾಂಡ್ ನಾಯಕನ ಭೇಟಿಯಾಗಿ ಅಲ್ಲಿ ಸಮಗ್ರವಾಗಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿವರಿಸಿರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆ ಏನು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು, ಸೋಮಣ್ಣ ಅವರ ಮನವೊಲಿಸುವಲ್ಲಿ ಹೈಕಮಾಂಡ್ ಯಶಸ್ವಿ ಆಗಿರುವಂಥದ್ದು. ಯಾಕಂದರೆ ಭೇಟಿಯ ಬಳಿಕ ಸೋಮಣ್ಣ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಅದೆಲ್ಲೂ ಕೂಡ ಪಕ್ಷದ ವಿರುದ್ಧ ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಜೊತೆಗೆ ಪಕ್ಷದಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರುವಂಥದ್ದು, ಅಂದರೆ ರಾಜ್ಯಸಭಾ ಸಭೆಗೆ ಅವರು ಬಯಸ್ತಾ ಇರುವಂಥದ್ದು. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಲೋಕಸಭಾ ಚುನಾವಣೆಗೆ ತುಮಕೂರು ಲೋಕಸಭೆಗೆ ಟಿಕೆಟ್ ಅನ್ನು ಕೇಳುವಂಥ ಸಂಬಂಧಪಟ್ಟ ಅಥವಾ ಬೆಂಗಳೂರು ದಕ್ಷಿಣದ ಕೂಡ ಒಂದು ಕಡೆ ಕಣ್ಣಿಟ್ಟಿದ್ರು. ಆದರೆ ಹೈಕಮಾಂಡ್ ಜೊತೆ ನಡೆದಂಥ ಮಾತುಕತೆಯ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಏನೋ ಒಂದು ಭರವಸೆಯನ್ನು ಕೊಟ್ಟಿರಬೇಕು, ಏನೋ ಒಂದು ವಿಶ್ವಾಸವನ್ನು ಮೂಡಿಸಿರಬೇಕು ಸೋಮಣ್ಣ ಬಳಿ. ಅದಕ್ಕೆ ಸೋಮಣ್ಣ ಅವರು ಎಲ್ಲೂ ಕೂಡ ಅಸಮಾಧಾನದ ಹೇಳಿಕೆಯನ್ನು ಕೊಟ್ಟಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ರಾಜ್ಯಸಭೆ ಟಿಕೆಟ್ ಅನ್ನು ಬಯಸಿದ್ದೀನಿ ಅಂತ ಹೇಳಿದ್ರು. ಅಂದರೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಏನಿತ್ತು ಅದರಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟಿರುವಂಥದ್ದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲೂ ಕೂಡ ಪಕ್ಷದ ವಿರುದ್ಧ ಅಸಮಾಧಾನದ ಹೇಳಿಕೆಯನ್ನು ಕೊಟ್ಟಿಲ್ಲ. ಅಂದರೆ ಅಮಿತ್ ಶಾ ಅವರಿಗೆ ಗೊತ್ತಿದೆ, ಸೋಮಣ್ಣ ಅವರ ಶಕ್ತಿನೂ ಕೂಡ ಗೊತ್ತಿದೆ, ಮತ್ತು ಅವರು ಒಂದಷ್ಟು ಮತಗಳನ್ನು ಕ್ರೋಢೀಕರಿಸುವಲ್ಲಿ ಕೂಡ ಒಂದಷ್ಟು ಶಕ್ತಿ ಇರುವಂಥ ನಾಯಕ. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಸೋಮಣ್ಣ ಅವರಿಗೆ ಅಮಿತ್ ಶಾ ಅವರು ಒಂದು ಮಹತ್ವದ ಭರವಸೆ ಕೊಟ್ಟಿರಬೇಕು, ಅಥವಾ ರಾಜ್ಯಸಭೆಯ ಒಂದು ಆಫರ್ ಕೂಡ ಕೊಟ್ಟಿರಬಹುದು ಅಂತ ಅನ್ಸುತ್ತೆ.
ಇರುತ್ತೆ. ಯಾಕಂದರೆ ಅವ್ರು ಹೇಳಿಕೆ ಕೊಟ್ಟ ನಂತರ ಒಂದಷ್ಟು ಹೇಳಿಕೆಗಳನ್ನು ಗಮನಿಸೋದಾದರೆ ಈ ಹಿನ್ನೆಲೆ ಸೋಮಣ್ಣ ಸದ್ಯಕ್ಕಂತೂ ಏನೋ ಸಮಾಧಾನಗೊಂಡಿರುವಂಥದ್ದು ಮತ್ತು ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಟಿಕೆಟ್ ಯಾವ ರೀತಿ ಅನ್ನೋಂಥದ್ದು ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತಂದ್ರು. ಆದರೆ ಕೊಡುವಂಥ ಸಾಧ್ಯತೆ ಎಷ್ಟಿದೆ ಅನ್ನೋದನ್ನ ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.